ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವಿಡಿಯೋದೊಂದಿಗೆ ಬಂದಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನೀವು ಆಲ್ರೆಡಿ ತಮ್ನೇಲ್ನ ನೋಡಿರ್ತೀರಾ. ಹೌದು, ಚಳಿಗಾಲದಲ್ಲಿ ಜೇಡ್ ಪ್ಲ್ಯಾಂಟ್ನ ಎಲೆ ಉದುರ್ತಾ ಇರುತ್ತೆ, ಹಾಗೆ ಬೆಳವಣಿಗೆ ಕೂಡ ಕಡಿಮೆ ಆಗುತ್ತೆ. ಹಾಗೆ ಎಲೆ ಉದುರೋದಕ್ಕೆ ಏನು ಪರಿಹಾರ, ಹೊಸದಾಗಿ ಗಿಡ ತುಂಬ ಚೆನ್ನಾಗಿ ಬರಬೇಕು ಅಂದರೆ ಏನು ಫರ್ಟಿಲೈಸರ್ ಯೂಸ್ ಮಾಡಬೇಕು, ಎಲ್ಲವನ್ನೂ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ವಿಡಿಯೋ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಚಳಿಗಾಲದಲ್ಲಿ ಜೇಡ್ ಪ್ಲಾಂಟ್ ಈ ರೀತಿ ಆಗುತ್ತೆ. ಬಿಕಾಸ್ ಸುಮಾರು ಕಾರಣಗಳಿದೆ. ಕೆಲವೊಂದು ಕಾರಣಗಳನ್ನು ನಾನು ಹೇಳ್ತಾ ಹೋಗ್ತೀನಿ, ಹಾಗೆ ಅದಕ್ಕೆ ಸೊಲ್ಯೂಷನ್ ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಆದರೆ ಇದು ಎಷ್ಟು ಉದುರುತ್ತೋ ಅಷ್ಟು ಹೊಸ ಎಲೆಗಳು ಚಿಗುರು ಬರುತ್ತೆ. ಬಟ್ ಆ ರೀತಿ ಹೊಸ ಎಲೆಗಳು ಬಂದು ಮತ್ತೆ ಮುಂಚೆ ಥರ ನಿಮ್ಮ ಜೇಡ್ ಪ್ಲಾಂಟ್ ಆಗಬೇಕು ಅಂತಂದರೆ ಏನೆಲ್ಲ ಫರ್ಟಿಲೈಸರ್ನ ನಾವು ಆರ್ಗ್ಯಾನಿಕ್ ಆಗಿ ಮನೆಯಲ್ಲೇ ಇರುವಂಥ ವಸ್ತುಗಳಿಂದ ಫರ್ಟಿಲೈಸರ್ನ ಯೂಸ್ ಮಾಡ್ಕೋಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಈಗ ಆಲ್ರೆಡಿ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಕಂಪ್ಲೀಟಾಗಿ ಗಿಡದಲ್ಲಿ ಒಂದೆಲೆನೂ ಇರಲಿಲ್ಲ, ಆ ರೀತಿಯಾಗಿ ಉದುರೋಗಿತ್ತು. ಚಳಿಗಾಲದಲ್ಲಿ ಇದು ಕಾಮನ್. ಸೊ ಇದಾದಮೇಲೆ ನಾನೊಂದು ಫರ್ಟಿಲೈಸರ್ನ ಹಾಕಿದ ಆದಮೇಲೆ ಯಾವ ರೀತಿ ಚಿಗುರ್ತಾ ಇದೆ ಅನ್ನೋದನ್ನು ಈಗ ನಿಮಗೆ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಈ ರೀತಿ ಆದರೆ ಗಿಡ, ಕೆಲವೊಬ್ಬರು ಅಂದ್ಕೊಬಿಡ್ತಾರೆ ಗಿಡ ಸತ್ತೇ ಹೋಗುತ್ತೆ ಅಂತ. ಇಲ್ಲ, ಕೆಲವೊಂದು ಕೇರನ್ನು ಚಳಿಗಾಲದಲ್ಲೇ ನಾವು ತೊಗೊಂಡಾಗ ಮತ್ತೆ ಹೊಸದಾಗಿ ಚಿಗುರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ಯಾವ ರೀತಿ ನಾವು ಗಿಡವನ್ನು ನೋಡ್ಕೋಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಕೆಲವೊಂದು ಟಿಪ್ಸ್ಗಳನ್ನ ಹೇಳ್ತೀನಿ, ನೀವು ನೋಟ್ ಬೇಕಾದರೂ ಮಾಡ್ಕೋಬೋದು. ಫಸ್ಟು ಟಿಪ್ಪು, ಈ ರೀತಿಯಾಗಿ ಎಲೆ ಒಂಥರ ಕೊಳ್ತೋಗಿರೋ ರೀತಿ ಅಥವಾ ಮುದ್ದೆ ಆಗಿರೋ ರೀತಿ ಅಥವಾ ಉದುರಿ ಬೀಳೋ ರೀತಿ, ಈ ರೀತಿ ಆಗೋಕ್ಕೆ ಏನು ಕಾರಣ ಅನ್ನೋದನ್ನು ಫಸ್ಟ್ ಹೇಳಿಬಿಡ್ತೀನಿ. ಓವರ್ ವಾಟ್ರಿಂಗ್ ನೀವು ಮಾಡಿರ್ತೀರ ಅಂತಂದರೆ, ಓವರ್ ವಾಟ್ರಿಂಗ್ ಜಾಸ್ತಿ ನೀವು ನೀರು ಕೊಟ್ಟಾಗ ನೀರು ನಿಂತು ಫಸ್ಟು ಬೇರುಗಳು ಕೊಳ್ತು ಆಮೇಲೆ ಎಲೆಗಳು ಹಳದಿಯಾಗಿ ಕೆಳಗೆ ಉದುರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಓವರ್ ವಾಟ್ರಿಂಗ್ ಯಾವಾಗಲೂ ಮಾಡೋಕ್ಕೆ ಹೋಗಬಾರ್ದು. ಇಲ್ಲಿ ನೋಡ್ತಾ ಇದ್ದೀರಾ, ಆ ಗಿಡಕ್ಕೆ ಈ ಗಿಡಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ. ಸೊ ಇದು ಎಷ್ಟು ಹಚ್ಚ ಹಸಿರಾಗಿ ಹೆಲ್ದಿಯಾಗಿದೆ. ಅದಕ್ಕೇ ಹೇಳೋದು, ತುಂಬ ನೀರನ್ನು ಹಾಕಕ್ಕೆ ಹೋಗಬಾರ್ದು. ಬಿಕಾಸ್ ಆಲ್ರೆಡಿ ಇದು ಸೆಕ್ಯುಲೆಂಟ್ ಆದ್ದರಿಂದ ಇದರಲ್ಲಿ ನೀರು ಇದ್ದೇ ಇರುತ್ತೆ ಎಲೆಗಳಲ್ಲಿ. ಮತ್ತೆ ನೀರು ಜಾಸ್ತಿ ಆದಾಗ, ಓವರ್ ವಾಟ್ರಿಂಗ್ ಆದಾಗ ಎಲೆ ಉದುರುವಂಥ ಚಾನ್ಸಸ್ ಕೂಡ ತುಂಬ ಇರುತ್ತೆ. ಎಲ್ಲ ಗಿಡಕ್ಕೂ ನೀರು ಹಾಕದೇ ಹೋದರೆ ಸತ್ತು ಹೋಗುತ್ತೆ ಅಂತ ಹೇಳ್ತೀವಿ, ಆದರೆ ಈ ರೀತಿ ಸಕ್ಯುಲೆಂಟ್ ಗಿಡಗಳಿಗೆ ನೀರೇ ಬೇಕಾಗಿಲ್ಲ. ನೀವು ಒಂದು ಮಂತ್ಗೆ ಒಂದು ಸಲ ಹಾಕಿದರೂ ಸಾಕು. ನೀವು ಓವರ್ ವಾಟ್ರಿಂಗ್ ಯಾವಾಗ ಮಾಡ್ತೀರಾ ಅಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುವಂಥದ್ದು. ಇನ್ನೊಂದು ಸೆಕೆಂಡ್ ಪ್ರಾಬ್ಲಮ್ ಏನು ಅಂತಂದರೆ, ಡ್ರೈನೇಜ್ ಹೋಲ್ ಕರೆಕ್ಟಾಗಿ ಇಲ್ಲದೆ ಇರುವಂಥದ್ದು. ನಾವು ಹಾಕುವಂಥ ನೀರು ಯಾವುದೇ ಗಿಡಕ್ಕಾಗಲಿ ಕೆಳಗಡೆ ಡ್ರೈನೇಜ್ ಹೋಲಿಂದ ಪಾಸ್ ಆಗಿ ನೀರು ಹೊರಗಡೆ ಹೋಗಬೇಕು. ನೀರೇನಾದರೂ ನಿಂತು ಪಾಟಲ್ಲೇ ನಿಂತೋಯ್ತು ಅಂತಂದರೆ ಬೇರುಗಳು ಕೊಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬೇರುಗಳು ಕೊಳೆತು ಜಾಸ್ತಿ ನೀರಾದಾಗ ಈ ರೀತಿಯಾದಂಥ ಸಕ್ಯುಲೆಂಟ್ ಪ್ಲಾಂಟ್ಸ್ಗಳು ಒಣಗೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಹಾಗೆ ಎಲೆಗಳು ಉದುರುವಂಥದ್ದು. ಸೊ ಡ್ರೈನೇಜ್ ಹೋಲನ್ನು ಕರೆಕ್ಟಾಗಿ ನೀವು ನೋಡ್ಕೋಬೇಕಾಗುತ್ತೆ. ಇನ್ನು ಥರ್ಡ್ ಪಾಯಿಂಟ್ ಬಂದು ಲೊಕೇಶನ್. ಈ ಚಳಿಗಾಲದಲ್ಲಿ ಈ ಗಿಡವನ್ನು, ಜೇಡ್ ಪ್ಲ್ಯಾಂಟನ್ನು ಎಲ್ಲಿ ಇಡಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಚಳಿಗಾಲದಲ್ಲಿ ಬಿಸಿಲು ಇಲ್ಲದೇ ಇರೋ ಕಾರಣ, ಇದು ಸಕ್ಯುಲೆಂಟ್ ಆದ ಕಾರಣ ಆಲ್ರೆಡಿ ಎಲೆಗಳಲ್ಲಿ ನೀರು ಇದ್ದು ಮತ್ತೆ ನೀವು ನೀರು ಕೊಟ್ಟಾಗ ಏನಾಗುತ್ತೆ ಅಂತ ನಿಮಗೆ ಆಲ್ರೆಡಿ ನಾನು ಹೇಳಿದ್ದೀನಿ. ಹಾಗೆ ಇದರ ಲೊಕೇಶನ್ ಕೂಡ ನಾನು ಹೇಳಿಬಿಡ್ತೀನಿ. ಚಳಿಗಾಲದಲ್ಲಿ ಸ್ವಲ್ಪ ಮಟ್ಟಿಗೆ ಅಂತಂದರೆ ಕಂಪ್ಲೀಟಾಗಿ ಸನ್ಲೈಟ್ ಬರುವಂಥ ಜಾಗದಲ್ಲಿ ಇದನ್ನು ಶಿಫ್ಟ್ ಮಾಡಿ, ನೀವು ಬೇಸಿಗೆ ಕಾಲದಲ್ಲಿ ಇದು ಆರಾಮಾಗಿ ಬೆಳ್ಕೊಳ್ಳುತ್ತೆ. ಹಾಗೆ ಈ ಚಳಿಗಾಲದಲ್ಲಿ ನೀರು ಕೂಡ ಎಲೆಗಳಲ್ಲಿ ಸ್ಟೋರ್ ಆಗಿರುತ್ತೆ. ಹಾಗೆ ನಾವು ಹಾಕಿರೋಂಥ ನೀರು ಕೂಡ ಬೇಗ ಒಣಗೋದಿಲ್ಲ. ಅದಕ್ಕೋಸ್ಕರ ಕಂಪ್ಲೀಟಾಗಿ ಸನ್ಲೈಟ್ ಎಲ್ಲಿ ಬೀಳುತ್ತೋ ಅಲ್ಲಿ ಈ ಗಿಡವನ್ನು ಶಿಫ್ಟ್ ಮಾಡಿ. ಹಾಗೆಯೇ ಇನ್ನು 4ನೇ ಪಾಯಿಂಟ್ ಬಂದು, ಈ ಟೈಮಲ್ಲಿ ನೀವು ಯಾವುದೇ ಕಾರಣಕ್ಕೂ ಈ ಗಿಡವನ್ನು ಟಚ್ ಮಾಡೋಕ್ಕೆ ಹೋಗಬಾರ್ದು. ಅಂತಂದರೆ ಪ್ರೂನಿಂಗ್ ಮಾಡೋದಾಗಲಿ, ಹಾಗೆಯೇ ಹೊಸ ಗಿಡದ ರೀಪಾಟಿಂಗ್ ಮಾಡೋದಾಗಲಿ, ಹಳೆ ಗಿಡವನ್ನು ರೀಪಾಟ್ ಮಾಡೋದಾಗಲಿ, ಹೊಸದಾಗಿ ಗಿಡವನ್ನು ಹಚ್ಚೋದಾಗಲಿ, ಕಟ್ಟಿಂಗ್ ಮಾಡೋದಾಗಲಿ ಯಾವುದೇ ಕಾರಣಕ್ಕೂ ಈ ಟೈಮಲ್ಲಿ ಮಾಡೋ ಹಾಗಿಲ್ಲ. ಈ ಟೈಮಲ್ಲಿ ನೀವೇನಾದರೂ ಗಿಡಕ್ಕೆ ಪ್ರೂನಿಂಗ್ ಮಾಡಿದರೆ ಗಿಡ ಒಣಗ್ತಾ ಬರುತ್ತೆ, ಎಲೆ ಉದುರ್ತಾ ಹೋಗುತ್ತೆ, ಹಾಗೆ ಗಿಡ ಸತ್ತೋಗೋವಂಥ ಚಾನ್ಸಸ್ ಇರುತ್ತೆ. ನಿಮಗೆ ಮುಂದೆ ಫೆಬ್ರವರಿಯಿಂದ ಮೇವರೆಗೂ ಈ 3 ತಿಂಗಳಲ್ಲಿ ನೀವು ಆರಾಮಾಗಿ ರೀಪಾಟ್ ಕೂಡ ಮಾಡ್ಕೋಬೋದು. ಗಿಡದ ಪ್ರೂನಿಂಗ್ ಕೂಡ ಮಾಡಿಕೊಂಡು ಆ ಪ್ರೂನಿಂಗ್ ಆಗಿರುವಂಥ
ಸ್ಟೆಮ್ಗಳನ್ನ ನೀವು ಬೇರೆ ಪಾಟ್ಗಳಿಗೆ ಹಾಕ್ಕೊಂಡು ಹೊಸ ಗಿಡಗಳನ್ನ ಕೂಡ ಬೆಳೆಸ್ಕೋಬೋದು. ಇಲ್ಲಿ ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ನಿಮಗೆ ಒಂದು ಎಕ್ಸಾಂಪಲ್ ಆಗಿ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟೊಂದು ನೀರಿದೆ ಎಲೆಗಳಲ್ಲಿ. ಸೊ ಅದಕ್ಕೋಸ್ಕರನೇ ಹೇಳೋದು ಸೆಕ್ಯುಲೆಂಟ್ಸ್ಗೆ ತುಂಬ ನೀರು ಹಾಕಕ್ಕೆ ಹೋಗಬಾರ್ದು. 15 ಬೇಸಿಗೆ ಕಾಲದಲ್ಲೇ ನಾನು ಹೇಳೋದಾದರೆ 15 ದಿನ 1 ತಿಂಗಳಿಗೆ ಒಂದ್ಸಲ ಹಾಕ್ತೀವಿ ನಾವು. ಇನ್ನು ಚಳಿಗಾಲದಲ್ಲಿ ನೀವು ಹಾಕೋಕ್ಕೆ ಹೋಗಬಾರ್ದು. 20 ದಿನಕ್ಕೆ ಒಂದ್ಸಲ ಹಾಕಿದರೆ ಸಾಕು, ಅಥವಾ 1 ತಿಂಗಳಿಗೆ ಒಂದ್ಸಲ ಹಾಕಿದರೂ ಸಾಕು. ಈ ಗಿಡ ನೀರಿಲ್ಲದೆ ಬದುಕ್ಬಿಡುತ್ತೆ. ನೀರು ಜಾಸ್ತಿ ಆದರೆ ಗಿಡ ಸತ್ತೋಗ್ಬಿಡುತ್ತೆ. ಅದಕ್ಕೋಸ್ಕರ ಓವರ್ ವಾಟ್ರಿಂಗ್ ಮಾಡೋಕ್ಕೆ ಹೋಗಬೇಡಿ. ಇನ್ನು 5th ಪಾಯಿಂಟ್ ಬಂದು, ಈಗ ಆಲ್ರೆಡಿ ಹಾಳಾಗಿರುವಂಥ ಗಿಡವನ್ನು ಯಾವ ರೀತಿ ನಾವು ಸರಿ ಮಾಡಬೇಕು ಅಂತಂದರೆ, ಎಲೆ ಉದುರ್ತಾ ಇದೆ, ಒಂದು ಎಲೆನೂ ಇಲ್ಲ, ಹಾಗೆ ಗಿಡದ ಎಲೆಗಳು ಹಳದಿಯಾಗಿ ಟರ್ನ್ ಆಗಿದೆ ಅಂದಾಗ ನಾವು ಏನು ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಕೆಲವೊಂದು ಫರ್ಟಿಲೈಸರ್ನ ಸಿಂಪಲ್ಲಾಗಿ ಮನೆಯಲ್ಲೇ ಸಿಗುವಂಥ ಫರ್ಟಿಲೈಸರ್ನ ನಾನು ಹೇಳ್ತೀನಿ. ಅದನ್ನು ನೀವು ಯೂಸ್ ಮಾಡೋದ್ರಿಂದ ಈಗ ಆಲ್ರೆಡಿ ಹಾಳಾಗಿರುವಂಥ ಗಿಡವನ್ನು ಕೂಡ ಹೊಸದಾಗಿ ಚಿಗುರುವಂತೆ ಮಾಡುವಂಥದ್ದು ನಮ್ಮ ಕೈಯಲ್ಲೇ ಇದೆ. ಸೊ ಯಾವ್ಯಾವ ಫರ್ಟಿಲೈಸರ್ನ ನಾನು ಯೂಸ್ ಮಾಡ್ಬೋದು ಅಂತ ಮುಂದೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇನ್ನೊಂದು ಪಾಯಿಂಟ್ನ ನಾನು ಹೇಳಬೇಕು. ಕೆಲವೊಬ್ಬರು ಏನು ಮಾಡ್ತಾರೆ, ಗಿಡಕ್ಕೆ ನೀರು ಹಾಕಬೇಕಾದ್ರೆ ಗಿಡದ ಎಲೆಗಳಿಗೂ, ಅಂದರೆ ನಾನೇ ಹೇಳ್ತೀನಿ ಎಲ್ಲ ವಿಡಿಯೋಗಳಲ್ಲೂ, ಗುಲಾಬಿ ಗಿಡಕ್ಕೆ, ದಾಸವಾಳ ಗಿಡಕ್ಕೆ, ಎಲ್ಲ ಹೂವಿನ ಗಿಡಗಳಿಗೂ ನೀರನ್ನು ಸ್ಪ್ರೇ ಮಾಡ್ಬೋದು. ಆದರೆ ಕೆಲವೊಬ್ಬರು ಏನು ಮಾಡ್ತಾರೆ, ಈ ಸಕ್ಯುಲೆಂಟ್ಸ್ಗೂ ಕೂಡ ನೀರು ಮಣ್ಣಿಗೆ ಹಾಕಿದ ಮೇಲೆ ಗಿಡದ ಮೇಲೂ ನೀರು ಬಿಟ್ಬಿಡ್ತಾರೆ. ಸೊ ಆ ತಪ್ಪನ್ನು ಯಾವತ್ತೂ ಮಾಡೋಕ್ಕೆ ಹೋಗಬಾರ್ದು. ನೀರು ಎಲೆಗಳ ಮೇಲೆ ನಿಂತಾಗ ಆಲ್ರೆಡಿ ಎಲೆಗಳಲ್ಲಿ ನೀರು ಇರೋದ್ರಿಂದ ಅಲ್ಲಿ ಫಂಗಸ್ ಸ್ಟಾರ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ, ಹಾಗೆ ಎಲೆಗಳು ಕೊಳಿತಾ ಬರುತ್ತೆ. ಸೊ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನೀರನ್ನು ಮಣ್ಣಿಗೆ ಮಾತ್ರ ಹಾಕಿ, ಪಾಟಿಗೆ ಮಾತ್ರ ಹಾಕಿ ಯಾವುದೇ ಸಕ್ಯುಲೆಂಟ್ಸ್ಗೂ ಕೂಡ ನೀವು ನೀರನ್ನು ಸ್ಪ್ರೇ ಮಾಡೋ ಹಾಗಿಲ್ಲ. ತುಂಬ ಬಿಸಿಲಿದ್ರೆ ಮಾಡ್ಬೋದು, ಆದರೆ ಈ ಚಳಿಗಾಲದಲ್ಲಂತೂ ಮಾಡೋಂಗೇ ಇಲ್ಲ. ಇನ್ನು ಫರ್ಟಿಲೈಸರ್ ಬಗ್ಗೆ ಮಾತಾಡೋದಾದರೆ, ಈಗ ಆಲ್ರೆಡಿ ಗಿಡಗಳು ಈ ರೀತಿಯಾಗಿ ಕೆಟ್ಟೋಗಿದೆ, ಎಲೆಗಳು ತುಂಬ ಉದುರ್ತಾ ಇದೆ, ಸ್ಟೆಮ್ ಕೂಡ ಒಣಗೋಗ್ತಾ ಇದೆ. ಈ ರೀತಿ ಆದಾಗ ನೀವು ಏನು ಮಾಡ್ಬೋದು ಅಂತಂದರೆ, ಮನೆಯಲ್ಲೇ ಸಿಗುವಂಥ ಟೀ ಪೌಡ್ರ್ ಅಂತಂದರೆ ಯೂಸ್ ಮಾಡಿರೋದಾದರೂ ಓಕೆ, ಯೂಸ್ ಮಾಡದೇ ಇರೋವಂಥ ಫ್ರೆಶ್ ಟೀ ಪೌಡ್ರ್ ಆದರೂ ಆಯಿತು. 1 ಟೇಬಲ್ ಸ್ಪೂನ್ ಟೀ ಪೌಡ್ರ್ ಜೊತೆಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿಣ ಪೌಡ್ರನ್ನು ಮಿಕ್ಸ್ ಮಾಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಗಿಡದ ಬೆಳವಣಿಗೆ ಆಗುತ್ತೆ. ಟೀ ಪೌಡ್ರಲ್ಲಿ ನಿಮಗೆ ಆಲ್ರೆಡಿ ಗೊತ್ತಿದೆ, ನ್ಯಾಚುರಲ್ ಆಗಿ NPK ಇರುತ್ತೆ. ಹಾಗೆಯೇ ಈ ಅರಿಶಿಣ ಪುಡಿಯಲ್ಲಿ ಆ್ಯಂಟಿ ಫಂಗಲ್ ಗುಣಗಳು ಇರೋದ್ರಿಂದ ಈ ಫಂಗಸನ್ನು ತಡೆಗಟ್ಟುತ್ತೆ. ಅಂದರೆ ತುಂಬ ನೀರು ಜಾಸ್ತಿ ಬಿದ್ದಾಗ ಗಿಡಕ್ಕೆ ಮಣ್ಣಿನಲ್ಲಿ ಕೂಡ ಫಂಗಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಆ ಮಣ್ಣಿನಲ್ಲಿ ಆಗಿರುವಂಥ ಫಂಗಸ್ ಎಲೆಗಳಿಗೂ ಕೂಡ ಹತ್ತುವಂಥ ಚಾನ್ಸಸ್ ಇರೋದ್ರಿಂದ ಮಣ್ಣಿನಲ್ಲಿರುವಂಥ ಫಂಗಸನ್ನು ತಡೆಗಟ್ಟಕ್ಕೆ ನೀವು ಅರಿಶಿಣ ಪುಡಿಯನ್ನು ಯೂಸ್ ಮಾಡ್ಬೋದು. ಹಾಗೆಯೇ ನಾನು ಕಾಂಬಿನೇಷನ್ ಆಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ಟೀ ಪೌಡ್ರ್ ಜೊತೆಗೆ 1 ಟೇಬಲ್ ಸ್ಪೂನ್ ಟೀ ಪೌಡ್ರ್ ಜೊತೆಗೆ 1 ಟೇಬಲ್ ಸ್ಪೂನ್ ಅರಿಶಿನ ಹೇಳಿದ್ನಲ್ವ, ಅದೇ ರೀತಿ ನೀವು ಇನ್ನೊಂದು ಮಾಡ್ಬೋದು. ಕಾಫಿ ಪೌಡ್ರ್, ಟೀ ಪೌಡ್ರ್ ಯೂಸ್ ಮಾಡೋ ಬದಲು ಕಾಫಿ ಪೌಡ್ರ್ ಕೂಡ ಯೂಸ್ ಮಾಡಿದರೆ ಸೇಮ್ ರಿಸಲ್ಟ್ ನಿಮಗೆ ಸಿಗುತ್ತೆ. ಅಂದರೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಾಫಿ ಪೌಡ್ರು, 1 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನವನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಈ ರೀತಿಯಾಗಿ ನೀವು ಯೂಸ್ ಮಾಡೋದ್ರಿಂದ ನ್ಯಾಚುರಲಾಗಿ ಗಿಡಕ್ಕೆ NPK ಸಿಗುತ್ತೆ. ಹಾಗೆ ಎಪ್ಸಮ್ ಸಾಲ್ಟ್ ಕೂಡ ನೀವು ಹಾಕ್ಬೋದು. ಗಿಡದ ಎಲೆಗಳು ಹಚ್ಚ ಹಸಿರಾಗಿರೋಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಪ್ಸಮ್ ಸಾಲ್ಟನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಸೊ ನೋಡಿದ್ರಲ್ಲ, ಈ ರೀತಿಯಾಗಿ ಜೇಡ್ ಪ್ಲ್ಯಾಂಟ್ನ ಈ ಚಳಿಗಾಲದಲ್ಲಿ ಹಾಳಾಗೋದ್ರಿಂದ ತಡೆಗಟ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಏನು ಮಾಡಬೇಕು, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಆಲ್ ಆಫ್ ಯು ಟೇಕ್ ಕೇರ್ ಅಂತ ಹೇಳ್ತಾ ಥ್ಯಾಂಕ್ ಯು.